ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೌಲ್ಯಾಧಾರಿತ ಸಾರಾಂಶ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ಸಾರಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಬಹುದಾದ ಬಹು ನಿರೀಕ್ಷಿತ ಪದ್ಯಭಾಗವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ, ಇಲ್ಲಿ ಬಹುತೇಕ ಕೌರವೇಂದ್ರನ ಕೊಂದೆ ನೀನು ಹಾಗೂ ವೀರಲವ ಪದ್ಯಭಾಗದಿಂದ ಮೌಲ್ಯಾಧಾರಿತ ಸಾರಾಂಶಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಕೌರವೇಂದ್ರನ ಕೊಂದೆ ನೀನು ಈ ಪದ್ಯಭಾಗದಿಂದ ಗಮನಿಸುವುದಾದರೆ, ಮೊದಲ ಪದ್ಯಭಾಗ: ಕೊರಳ ಸೆರೆ ಹಿಗ್ಗಿದವು ದ್ರಗುಜಲ, ಉರವಣಿಸಿ ಕಡುನೊಂದನ ಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆದೋರ ದುರುಹದೆ, ಬರಿದೆ ಹೋಹುದೆ, ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಈ ಪದ್ಯಭಾಗವನ್ನು ನೀಡಿದಲ್ಲಿ ಪ್ರಾರಂಭದಲ್ಲಿ ಆಯ್ಕೆಯನ್ನು ನಾವು ಬರೀಬೇಕು. ಈ ಪದ್ಯಭಾಗವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಎಂದು ಬರೆದು, ನಂತರ ಸಾರಾಂಶ: ಕೃಷ್ಣನು ಕರ್ಣನನ್ನು ಪಾಂಡವರಿಂದ ರಕ್ಷಿಸುವ ಸಲುವಾಗಿ ಅವನಿಗೆ ಅವನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾನೆ ಹಾಗೂ ಕರ್ಣನಿಗೆ ಕೆಲವೊಂದು ಆಮಿಷಗಳನ್ನು ಒಡ್ಡುತ್ತಾನೆ. ಆಗ ಕರ್ಣನ ಮನಸ್ಥಿತಿಯನ್ನು ಈ ಪದ್ಯಭಾಗ ತಿಳಿಸುತ್ತದೆ ಎಂಬುದಾಗಿ ಅದರ ಹಿನ್ನೆಲೆಯನ್ನು ಬರೆಯಿರಿ. ಆ ನಂತರದಲ್ಲಿ ನೇರವಾಗಿ ಪದ್ಯದ ಸಾರಾಂಶವನ್ನು ಬರೆಯುವುದಾದರೆ, ಶ್ರೀಕೃಷ್ಣನಿಂದ ತನ್ನ ಜನ್ಮ ವೃತ್ತಾಂತವನ್ನು ತಿಳಿದ ಕರ್ಣನ ಗಂಟಲು ಕಟ್ಟಿತು, ಕಣ್ಣಿನಿಂದ ಒಂದೇ ಸಮನೆ ನೀರು ಸುರಿಯಲಾರಂಭಿಸಿತು. ಬಹಳವಾಗಿ ನೊಂದುಕೊಂಡು ಅಯ್ಯೋ ಕುರುಪತಿಗೆ ಕೇಡಾಯಿತೆಂದು ತನ್ನ ಮನದೊಳಗೆ ಅಂದುಕೊಳ್ಳುತ್ತಾನೆ. ಹರಿಯ ಅಥವಾ ಶ್ರೀಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡದೆ ಉರಿಯದೆ ಸುಮ್ಮನೆ ಹೋಗುತ್ತದೆಯೇ, ಅಂದರೆ ಸುಟ್ಟು ಭಸ್ಮ ಮಾಡುತ್ತದೆ. ತನ್ನ ವಂಶದ ಬಗ್ಗೆ ಹೇಳಿಕೊಂಡನು, ಇನ್ನು ಹಲವು ಮಾತುಗಳನ್ನಾಡಿ ಪ್ರಯೋಜನವೇನು ಎಂದು ಚಿಂತಿಸುತ್ತಾನೆ. ಇನ್ನು ಇದರ ಮೌಲ್ಯವನ್ನು ಬರೆಯುವುದಾದರೆ, ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಹಾಗೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ತನ್ನ ಒಡೆಯನಿಗೆ ಉಂಟಾಗಬಹುದಾದ ಸೋಲನ್ನು ನೆನೆದು ಕೊರಗುವ ಕರ್ಣನ ವ್ಯಕ್ತಿತ್ವ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ಇದಿಷ್ಟನ್ನು ನೀವು ಬರೆದಲ್ಲಿ ಪೂರ್ಣ 3 ಅಂಕಗಳು ಲಭಿಸುತ್ತೆ. ಹಾಗೆಯೇ ಎರಡನೇ ಪದ್ಯ ಭಾಗ ಕೊಡಬಹುದಾದದ್ದು: ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು, ಮನಕ್ಕೆ ಕುಂತೀಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ, ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ, ಮರುಳತನ ಬೇಡಾನು ನಿಮ್ಮ ಅಪದೆಸೆಯ ಬಯಸುವನಲ್ಲ ಕೇಳೆಂದ. ಪ್ರಾರಂಭದಲ್ಲಿ ಆಯ್ಕೆಯನ್ನು ಬರೆಯಿರಿ. ಈ ಪದ್ಯಭಾಗವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಾರಾಂಶದಲ್ಲಿ ಮೊದಲಿಗೆ ಅದರ ಹಿನ್ನೆಲೆಯನ್ನು ಬರೆಯುವುದಾದರೆ, ಕೃಷ್ಣ ಕರ್ಣನಿಗೆ ಅವನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾನೆ. ಆಗ ಕರ್ಣ ಯಾವ ಮಾತುಗಳನ್ನೂ ಆಡದೆ ಮೌನವಾಗಿರುತ್ತಾನೆ. ಕೃಷ್ಣ ಆಗ ಕರ್ಣನನ್ನ ಕುರಿತು ಹೀಗೆ ಹೇಳುತ್ತಾನೆ: ಏನು ಹೇಳಯ್ಯ ಕರ್ಣ, ನಿನ್ನ ಮನದಲ್ಲಿರುವ ತಲ್ಲಣವೇನು? ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳಲು ನಿನಗೆ ಮನಸ್ಸಿಲ್ಲವೇ? ಇದರಿಂದ ನಿನಗೆ ಯಾವುದೇ ಹಾನಿ ಇಲ್ಲ. ಹುಚ್ಚುತನ ಬೇಡ. ನಾನು ನಿನ್ನ ಅಪದೆಸೆಯನ್ನು ಅಥವಾ ಅಪಯಶಸ್ಸನ್ನು ಬಯಸುವನಲ್ಲ ಕೇಳು ಎಂದು ಹೇಳುತ್ತಾನೆ. ಇನ್ನು ಇದರ ಮೌಲ್ಯವನ್ನು ಬರೀಬೇಕು. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಹಾಗೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣನ ವ್ಯಕ್ತಿತ್ವ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ಹಾಗೆಯೇ ಮೂರನೇ ಪದ್ಯಭಾಗ ಕೊಡಬಹುದಾದದ್ದು: ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬಿ ಭರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ. ಇದರ ಆಯ್ಕೆಯನ್ನು ಬರೆಯುವುದಾದರೆ, ಈ ಪದ್ಯಭಾಗವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಾರಾಂಶ ಬರೆಯುವ ಪೂರ್ವದಲ್ಲಿ ಅದರ ಹಿನ್ನೆಲೆ: ಕೃಷ್ಣನು ಕರ್ಣನಿಗೆ ಜನ್ಮ ವೃತ್ತಾಂತವನ್ನು ತಿಳಿಸಿ ಅವನಿಗೆ ಕೆಲವು ಆಮಿಷಗಳನ್ನು ಒಡ್ಡುತ್ತಾನೆ. ಆಗ ಕರ್ಣ ಮೌನವಾಗಿರುವುದನ್ನು ಕಂಡು, ಏಕೆ ಮೌನವಾಗಿದ್ದೀಯಾ, ನಿನ್ನ ಮನದಲ್ಲಿ ಇರುವುದೇನು ಹೇಳು ಎಂದಾಗ ಕರ್ಣ ಹೀಗೆ ಹೇಳುತ್ತಾನೆ: ಹುಚ್ಚು ಮಾಧವನೇ, ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವನಲ್ಲ. ಕುಂತಿಯ ಮಕ್ಕಳಿಂದ ಅಥವಾ ಕೌರವನಿಂದ ಸೇವೆ ಮಾಡಿಸಿಕೊಳ್ಳುವಲ್ಲಿ ನನಗೆ ಮನಸ್ಸಿಲ್ಲ. ನನ್ನನ್ನು ಕಾಪಾಡಿದ ನನ್ನ ಒಡೆಯನಿಗೆ ಅವನ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿ ನಾನು ಇದ್ದೆ. ಆದರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನೀನು ಕೌರವೇಂದ್ರನನ್ನು ಕೊಂದೆ ಎಂದು ಮರುಗುತ್ತಾನೆ. ಇನ್ನು ಇದರ ಮೌಲ್ಯ:
ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಹಾಗೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ತನ್ನ ಒಡೆಯನಿಗೆ ಉಂಟಾಗಬಹುದಾದ ಸೋಲನ್ನು ನೆನೆದು ಕೊರಗುವ ಕರ್ಣನ ವ್ಯಕ್ತಿತ್ವ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ಇಷ್ಟು ಬರದಲ್ಲಿ ಪೂರ್ಣ 3 ಅಂಕಗಳು ಲಭಿಸುತ್ತೆ. ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಲ್ಲಿ ಕೊಡಬಹುದಾದ ಇನ್ನೊಂದು ಪದ್ಯಭಾಗ: ಮಾರಿಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಭಟಕೋಟಿಯನ್ನು ತೀರಿಸಿಯೇ, ಪತಿಯವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣೆ. ಪ್ರಾರಂಭದಲ್ಲಿ ಆಯ್ಕೆ ಬರೀರಿ. ಈ ಪದ್ಯಭಾಗವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಾರಾಂಶ ಬರೆಯುವ ಪೂರ್ವದಲ್ಲಿ ಹಿನ್ನೆಲೆಯ ಕತೆ: ಕೃಷ್ಣನಿಂದ ಜನ್ಮ ವೃತ್ತಾಂತವನ್ನು ತಿಳಿದ ಕರ್ಣನು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ತನ್ನ ಅಂತಿಮ ನಿರ್ಧಾರವನ್ನು ಕೃಷ್ಣನ ಬಳಿ ಹೀಗೆ ಹೇಳುತ್ತಾನೆ: ನಾಳೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ಚತುರಂಗ ಬಲದಲ್ಲಿ ಇದ್ದುಕೊಂಡು ಕೌರವನ ಋಣವನ್ನು ತೀರಿಸುವಂತೆ ಶತ್ರುಕೋಟಿಯನ್ನು ನಾಶ ಮಾಡಿ ನನ್ನ ಒಡೆಯನ ಕಾರ್ಯಕ್ಕಾಗಿ ನನ್ನ ಈ ಶರೀರವನ್ನು ಒಪ್ಪಿಸುತ್ತೇನೆ. ಆದರೆ ವೀರರಾದ ನಿನ್ನ 5 ಪಾಂಡವರನ್ನು ಮಾತ್ರ ನೋಯಿಸುವುದಿಲ್ಲ. ಇದಕ್ಕೆ ಸೂರ್ಯದೇವನ ಮೇಲೆ ಆಣೆ ಎಂದು ಹೇಳುತ್ತಾನೆ. ಇದರ ಮೌಲ್ಯ: ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಹಾಗೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ತನ್ನ ಒಡೆಯನಿಗೆ ಉಂಟಾಗಬಹುದಾದ ಸೋಲನ್ನು ನೆನೆದು ಕೊರಗುವ ಕರ್ಣ ಅವನ ವ್ಯಕ್ತಿತ್ವ ಹಾಗೂ ತನ್ನ ನಿರ್ಧಾರಕ್ಕೆ ಸ್ಥಿರವಾಗಿ ನಿಲ್ಲುವ ಕರ್ಣನ ವ್ಯಕ್ತಿತ್ವ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ ಎಂಬುದಾಗಿ ಬರೆಯಬೇಕು. ಇದಿಷ್ಟು ಬಹುತೇಕ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು. ಇದಲ್ಲದೇನು ಕೆಲವು ಉಳಿದ ಪದ್ಯಭಾಗಗಳನ್ನು ಕೊಡಬಹುದು. ಹಾಗಾಗಿ ಇಡೀ ಪದ್ಯವನ್ನು ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಇನ್ನು ವೀರಲವ ಪದ್ಯಭಾಗದಿಂದ ಕೊಡಬಹುದಾದದ್ದು: ಎತ್ತಣ ತುರಂಗಮಿದು, ಪೊಕ್ಕು ಪೂದೋಟಮಂ ತೊತ್ತಳ ತುಳಿದುದು, ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೈವುದೆಂದೆನಗೆ ನೇಮಿಸಿ ಪೋದನಬ್ದಿಪಂ ಕರೆಸಲಾಗಿ, ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆನ್ನುತ್ತ ಹಯದೆಡೆಗೆ ನಡೆತಂದು, ನೋಡಲ್ ಕದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನೋದಿಕೊಳ್ಳುತ್ತಿದ್ದನು. ಆಯ್ಕೆ: ಈ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶ: ಸ್ವಲ್ಪ ಹಿನ್ನೆಲೆಯ ಕತೆ. ಪ್ರಾರಂಭದಲ್ಲಿ ಶ್ರೀರಾಮನ ಯಜ್ಞಾಶ್ವದ ಕುದುರೆ ದೇಶ ದೇಶಗಳನ್ನು ಸುತ್ತುತ್ತಾ ವಾಲ್ಮೀಕಿ ಮಹರ್ಷಿಗಳ ಉದ್ಯಾನವನದ ಹಸಿರಾದ ಹುಲ್ಲನ್ನು ಕಂಡು ಉದ್ಯಾನವನವನ್ನು ಪ್ರವೇಶಿಸುತ್ತದೆ. ಆಗ ಆ ಕುದುರೆಯನ್ನು ಕಂಡ ಲವನು ಆಡುವ ಮಾತು ಇಲ್ಲಿದೆ: ಉಪವನದೊಳಗೆ ನುಗ್ಗಿದ ಕುದುರೆಯನ್ನು ನೋಡಿದ ಲವನು, ಎಲ್ಲಿಯ ಕುದುರೆ ಇದು? ಉಪವನಕ್ಕೆ ನುಗ್ಗಿ ಹೂದೋಟವನ್ನು ಹಾಳು ಮಾಡಿದೆಯಲ್ಲ. ವಾಲ್ಮೀಕಿ ಮುನಿಶ್ರೇಷ್ಠರು ವರುಣನು ಕರೆದಿದ್ದರಿಂದ ಅಲ್ಲಿಗೆ ಹೋಗುವಾಗ ನನಗೆ ಈ ಸಮಯದಲ್ಲಿ ಉಪವನವನ್ನು ಕಾಯಲು ಹೇಳಿ ಹೋಗಿದ್ದರು. ಮತ್ತೆ ಅವರು ವರುಣನ ಲೋಕದಿಂದ ಹಿಂದಿರುಗಿ ಬಂದಾಗ ಈ ಹೂದೋಟವು ಹಾಳಾದುದನ್ನು ನೋಡಿ ಕೋಪಿಸಿಕೊಳ್ಳುವರು ಎಂದು ಯೋಚಿಸುತ್ತಾ ಕುದುರೆಯೆಡೆಗೆ ಬಂದನು. ಆಗ ಲವನು ಅದರ ಹಣೆಯ ಮೇಲೆ ಶೋಭಿಸುತ್ತಿದ್ದ ಪಟ್ಟದ ಲಿಖಿತವನ್ನು ನೋಡಿ ಅದನ್ನು ಓದಿಕೊಳ್ಳತೊಡಗಿದನು. ಇನ್ನು ಇದರ ಮೌಲ್ಯವನ್ನು ಬರೆಯುವುದಾದರೆ, ಲವನಲ್ಲಿರುವ ಸಹಜವಾದ ಕ್ಷಾತ್ರಗುಣ ಹಾಗೂ ಕಷ್ಟ ಸವಾಲುಗಳು ಎದುರಾದಾಗ ಯೋಚಿಸುತ್ತಾ ಕೂರದೆ ಧೈರ್ಯದಿಂದ ಅದನ್ನು ಎದುರಿಸಲು ಮುಂದೆ ಬಂದ ಲವನ ವೀರಗುಣ, ಅವನ ಗುರುಭಕ್ತಿ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ಇನ್ನು ಎರಡನೇ ಪದ್ಯಭಾಗ ಕೊಡಬಹುದಾದದ್ದು: ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್, ಆತನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರ್ ಆರಾದೊಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜ ಎನ್ನದಿರ್ದ ಪುದೆ ತನ ಗುರುವ ತೋಳ್ಗಳ್ ಇವೇತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದಿದ್ದನು. ಪ್ರಾರಂಭದಲ್ಲಿ ಆಯ್ಕೆ ಬರೀತೀರಾ. ಪದ್ಯಭಾಗವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಾರಾಂಶ ಬರೆಯುವ ಪೂರ್ವದಲ್ಲಿ ಹಿನ್ನೆಲೆ ಕತೆ: ವಾಲ್ಮೀಕಿ ಮುನಿಗಳಿಂದ ಉದ್ಯಾನವನದ ಕಾವಲಿಗೆ ನೇಮಿಸಲ್ಪಟ್ಟ ಲವನು ಉದ್ಯಾನವನವನ್ನು ಪ್ರವೇಶಿಸಿದ. ಕುದುರೆಯ ಹಣೆಪಟ್ಟಿಯಲ್ಲಿದ್ದ ಬರಹವನ್ನು ಕಂಡು ಓದಿಕೊಳ್ಳುವುದನ್ನು ಈ ಪದ್ಯಭಾಗದಲ್ಲಿ ಕಾಣಬಹುದು. ಈ ಭೂಮಿಯಲ್ಲಿ ಕೌಸಲ್ಯೆಯು ಪಡೆದ ಮಗನಾದ ಶ್ರೀರಾಮನೊಬ್ಬನೇ ವೀರ. ಅವನ ಯಜ್ಞದ ಕುದುರೆ ಇದು. ಇದನ್ನು ಎದುರಿಸುವ ಸಮರ್ಥರು ಯಾರಾದರೂ ಇದ್ದರೆ ಈ ಕುದುರೆಯನ್ನು ತಡೆಯಿರಿ ಎಂದು ಬರೆದಿದ್ದನ್ನು ನೋಡಿ ಲವನು ಅವನ ಗರ್ವವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಬಂಜೆ ಎಂದು ಕರೆಯುವುದಿಲ್ಲವೇ? ಅಲ್ಲದೆ ತನ್ನ ತೋಳುಗಳಿದ್ದೂ ಏನು ಪ್ರಯೋಜನ ಎಂದು ಅವನ ಅಹಂಕಾರವನ್ನು ಬಿಡಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಲವನು ಉರಿದೆದ್ದನು. ಇನ್ನು ಇದರ ಮೌಲ್ಯ: ಲವನಲ್ಲಿರುವ ಸಹಜವಾದ ಕ್ಷಾತ್ರಗುಣ ಹಾಗೂ ಕಷ್ಟ ಸವಾಲುಗಳು ಎದುರಾದಾಗ ಯೋಚಿಸುತ್ತಾ ಕೂರದೆ
ಧೈರ್ಯದಿಂದ ಅದನ್ನು ಎದುರಿಸಲು ಮುಂದೆ ಬಂದ ಲವನ ವೀರಗುಣ, ತಾಯಿಯ ಬಗೆಗಿನ ಅವನ ಪ್ರೀತಿ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ಇನ್ನು ಕೊನೆಯ ಒಂದು ಪದ್ಯಭಾಗ. ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳೀ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಾರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವನಗಡುತನದಿಂದ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿದ್ದನು. ಮೊದಲು ಆಯ್ಕೆಯನ್ನು ಬರಿತೀರಾ, ಅದಾದ ನಂತರದಲ್ಲಿ ಸಾರಾಂಶ. ಆಯ್ಕೆ ಬರೆಯುವುದು ಗೊತ್ತಿದೆ. ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಾರಾಂಶದಲ್ಲಿ ಪ್ರಾರಂಭದಲ್ಲಿ ಪೂರ್ವಕತೆ. ವಾಲ್ಮೀಕಿ ಮಹರ್ಷಿಗಳ ಉದ್ಯಾನವನವನ್ನು ಪ್ರವೇಶಿಸಿದ ಕುದುರೆಯ ಹಣೆಪಟ್ಟಿಯಲ್ಲಿದ್ದ ಪಟ್ಟದ ಲಿಖಿತವನ್ನು ಓದಿದ ಲವನು ರಾಮನ ಗರ್ವವನ್ನು ಬಿಡಿಸುವ ನಿರ್ಧಾರ ಮಾಡಿ ಏನು ಮಾಡಿದ ಎಂಬುದು ಈ ಪದ್ಯಭಾಗದಲ್ಲಿದೆ. ಲವನು ತನ್ನ ಉತ್ತರೀಯವನ್ನು ಹೊಸೆದು ಅದನ್ನು ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಲು ಮುನಿಸುತ್ತರು ಬಹಳ ನಡುಗುತ್ತಾ ಹೇಳುತ್ತಾರೆ, ಬೇಡ ಬೇಡ, ಅರಸರ ಕುದುರೆಯನ್ನು ಬಿಟ್ಟು ಬಿಡು, ಇಲ್ಲವಾದರೆ ನಮ್ಮನ್ನು ಹೊಡೆಯುವರು ಎಂದು ಹೇಳಿದಾಗ ಅದಕ್ಕೆ ಲವನು ನಗುತ್ತಾ, ಬ್ರಾಹ್ಮಣರ ಮಕ್ಕಳು ಅಂಜುವರೆಂದು ಜಾನಕಿಯ ಮಗನಾದ ನಾನು ಇದಕ್ಕೆ ಹೆದರುವೆನೇ, ಹೋಗಿ ನೀವು ಎಂದು ಶೌರ್ಯದಿಂದ ಬಿಲ್ಲನ್ನು ಎದೆಯೇರಿಸಿ ತೀಡಿ ಝೇಂಕಾರ ಮಾಡಿ ಧೈರ್ಯದಿಂದ ನಿಂತಿದ್ದನು. ಇನ್ನು ಇದರ ಮೌಲ್ಯ, ಲವನಲ್ಲಿರುವ ಸಹಜವಾದ ಕ್ಷಾತ್ರಗುಣ ಹಾಗೂ ಕಷ್ಟ ಸವಾಲುಗಳು ಎದುರಾದಾಗ ಯೋಚಿಸುತ್ತಾ ಕೂರದೆ ಧೈರ್ಯದಿಂದ ಅದನ್ನು ಎದುರಿಸಲು ಮುಂದೆ ಬಂದ ಅವನ ವೀರಗುಣ ಅತ್ಯಂತ ಮೌಲ್ಯಯುತವಾಗಿ ಮೂಡಿಬಂದಿದೆ. ಹೀಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ವೀರಲವ ಪದ್ಯಭಾಗದಲ್ಲಿ 3 ಪದ್ಯಭಾಗಗಳನ್ನು ಕೊಡಬಹುದು ವೀರಲವ ಪದ್ಯದಲ್ಲಿ. ಆದರೆ ಕೌರವೇಂದ್ರನ ಕೊಂದೆ ನೀನು ಪದ್ಯದಲ್ಲಿ ಎಲ್ಲ ಪದ್ಯಗಳನ್ನು ನೀವು ಸರಿಯಾಗಿ ಅರ್ಥೈಸಿಕೊಳ್ಳಲೇಬೇಕಾಗತ್ತೆ. ಹಾಗೆ ಅರ್ಥೈಸಿಕೊಂಡಿದ್ದಲ್ಲಿ ಈ ಮೌಲ್ಯಾಧಾರಿತ ಸಾರಾಂಶದಲ್ಲಿ 4ಕ್ಕೆ 4 ಅಂಕಗಳನ್ನು ಖಂಡಿತವಾಗಿ ನೀವು ಲಭಿಸಬಹುದು. ಧನ್ಯವಾದಗಳು.